ಯುಗಾದಿ ಹಬ್ಬದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ಯುಗಾದಿ. ನೋಡ್ರಿ ಇವತ್ತು ವಾಕಿಂಗ್ ಬಂದಿದ್ವಿ. ಹಾಗೆ ಇವತ್ತು ಯುಗಾದಿ ಇತ್ತಲ್ಲ, ಬೇವಿಂದು ಹೂ ಬೇಕು ನೋಡ್ರಿ, ಬೇವಿನ ಹೂ ತೊಗೊಳಕತ್ತೀವಿ. ಆ್ಯಕ್ಚುಲಿ ಇವತ್ತೇ ನೋಡ್ರಿ ನ್ಯೂ ಇಯರ್ ಸ್ಟಾರ್ಟ್ ಆಗೋದು. ಈಗ ನೋಡ್ರಿ ರಂಗೋಲಿ ಹಾಕ್ಬೇಕತ್ತ, ಒಂದು ಯಾವುದೋ ಯುಗಾದಿ ಸ್ಪೆಷಲ್ ಒಂದು ರಂಗೋಲಿ ಹಾಕ್ಬೇಕತ್ ಮಾಡೀನಿ. ಬರ್ರಿ ನೋಡು ಏನಾಗುತ್ತೆ, ಟ್ರೈ ಮಾಡ್ತೀನಿ. ಎಲ್ಲಿ ಎಂಡಿಗೆ ತೋರಿಸ್ದಂತೀನಿ. ಈ ಥರ ಬಂದು ನೋಡ್ರಿ ರಂಗೋಲಿ ಯುಗಾದಿದು. ಸುಮ್ಮ ಸಿಂಪಲ್ಲಾಗಿ ತೆಗ್ದೀನಿ, ಯಾಕಂದ್ರೆ ಈಗ ಡ್ಯೂಟಿ ಐತೆ ನೋಡಿ ಹೋಗ್ಬೇಕು. ಒಳಗಡೆ ಇಷ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಮ್ಯಾಗ ಬಂದು ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಾತೆ ನೋಡ್ರಿ. ಯೂಸಲಿ ಜಾಸ್ತಿ ಎಣ್ಣೆ ಹಚ್ಕೊಳಂಗೆ ಇಲ್ಲ ನೋಡ್ರಿ. ನಾ ಅಂತೂ ಆಲ್ಮೋಸ್ಟ್ ಹಚ್ಕೊಳಂಗಿಲ್ಲ, ಡೈಲಿ ಅಂತೂ ಹಚ್ಕೊಳ್ಳಲ್ಲ. ಹಿಂಗೆ ಸಂಡೇ ವೀಕ್ಲಿ ಒನ್ ಟೈಮ್ ಹಚ್ಕೋತಿದ್ವಿ. ರಾತ್ರಿ ಎಲ್ಲ ಹಚ್ಕೊಂಡು ಬೆಳಗ್ಗೆ ತೊಳ್ಕೊಂಡ್ಬಿಡ್ತಿದ್ವಿ. ಇವತ್ತು ಹಬ್ಬ ಅಲ್ಲ, ಹಾಗಾಗಿ ಇವತ್ತು ಎಣ್ಣೆ ಸ್ನಾನ ಮಾಡಿದ್ರಾಯ್ತು ಅಂತ ಶಾಂಪು ಹಾಕೊಳ್ಳೋರೆ ಮಾಡ್ಬೇಕಂತೇಳಿ ನಮ್ಮ ಮನೆಯವ್ರು ಯಾವಾಗಲೂ ಹಚ್ಕೋತಿರ್ತಾರೆ. ಅವರು ಡೈಲಿ ಹಚ್ಕೋತಾರೆ ಅವರು. ಒಟ್ಟು ನಾವೇ ಜಾಸ್ತಿ ಹಚ್ಕೊಳಂಗಿಲ್ಲ ನೋಡ್ರಿ. ಸೀಸನ್ ನೋಡಲ್ಲ ಅವ್ರಿಗೆ ಎಣ್ಣೆ ಹಚ್ಚಾತನಿ ಹೆಂಗೆ ಕಾಡಕತ್ತಾಳ ಅಕ್ಕಿಗೂ ಹಚ್ಚ ಅಂತ ಹೇಳಿ ಎಣ್ಣೆ ಹಚ್ಕೊಂಡ್ರೆ ನೈಟ್ ಹಚ್ಕೊಳತ್ತಿ ನೋಡ್ರಿ. ಅವ್ರಿಗೆ ಇಷ್ಟು ಹಚ್ಚಿದೆ. ಎಲ್ಲ ದಿವ್ಯಾ ಧನುಷ್ ಮಲ್ಕೊಂಡಾರ ನೋಡ್ರಿ ಅವರು ಆಮೇಲೆ ಹಚ್ಕೋತಾರೆ. ಚಿನ್ನಗೂ ದಿವ್ಯಾ ಹೇಳಿನಿ ಆಮೇಲೆ ಹಚ್ಚಂತ ಹೇಳಿ ದಿವ್ಯಾ ಹಚ್ತೆ ಅಂತ ಹೇಳಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಇಷ್ಟು ಎಣ್ಣೆ ಹಚ್ಚಿದೆ, ನಾ ಇಷ್ಟು ಎಣ್ಣೆ ಹಚ್ಕೊಂಡು ನೋಡ್ರಿ. ಬರೀ ಎಣ್ಣೆ ಸ್ನಾನ ಮಾಡ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಯಾಕಂದ್ರೆ ಡ್ಯೂಟಿಗೆ ಹೋಗಕ್ಕೆ ಮನ್ಸಿಲ್ಲ ನೋಡ್ರಿ. ಯುಗಾದಿ ಐತಿ, ಮನೆಯೊಳಗೆಲ್ಲ ಬೇವು ಬೆಲ್ಲ ಮಾಡಬೇಕು, ಕೆಲಸ ಐತಿ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಮಾರ್ನಿಂಗ್ ಜಲ್ದಿ ಹೋಗಿ ಬಂದ್ರೆ ಮತ್ತೆ ಕಂಟಿನ್ಯೂ ಇರೋಕ್ಕಾಗತ್ತೆ. ಬರೀ ಹೋಗಿ ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ. ಸ್ನಾನ ಮಾಡ್ಕೊಂಬಂದೆ ನೋಡ್ರಿ. ಫುಲ್ ಅದು ಶಾಂಪು ಹಾಕೊಳ್ಳೇಬೇಕು ನೋಡ್ರಿ. ಶಾಂಪು ಹಾಕೊಳ್ಳೋಕೆ ನಮ್ಗೆ ಕಂಫರ್ಟೇಬಲ್ ಆಗಂಗೆ ಇಲ್ಲ ನೋಡ್ರಿ. ಹೇರ್ ಆಯಿಲ್ ಒಂಥರ ಬೇರೆನೇ ಫೀಲ್ ಆಗುತ್ತೆ. ಎಣ್ಣೆ ಹಚ್ಕೊಂಡು ಹಾಗೆ ಇರೋಕೆ ಆಗಂಗಿಲ್ಲ ನೋಡ್ರಿ. ಬಟ್ ನೈಟ್ ಹಚ್ಕೋಬೋದು, ಬಟ್ ಬೆಳಗ್ಗೆ ಆಗಂಗಿಲ್ಲ. ಬಂದೆ ನೋಡಿ ಎಣ್ಣೆ ಸ್ನಾನ. ಬರೀ ಟೈಮ್ ಆಗಿ ಡ್ಯೂಟಿಗೆ ಹೋಗ್ಬಿಡುವಂತ. ಡ್ಯೂಟಿಗೆ ಹೋಗಿ ಬಂದಾಗ ಬೇವು ಬೆಲ್ಲ ಎಲ್ಲ ತೋರಿಸ್ತೀನಿ. ದಿವ್ಯಾ ಹೇಳಿ ನಿನ್ನ ಮಲ್ಕೊಡ ನೋಡ್ರಿ, ಏನೇನು ಮಾಡ್ತಾ ಗೊತ್ತಿಲ್ಲ. ಡ್ಯೂಟಿ ಒಂದು ಅನಿವಾರ್ಯ ನೋಡ್ರಿ. ಹೋಗಿ ಜಲ್ದಿನೇ ಬರ್ತೀನಿ 4 hourನಾಗ. ಬಂದುಬಿಟ್ಟು ನೆಕ್ಸ್ಟ್ ಅವಾಗೆಲ್ಲರೂ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಅಂತ. ಬೇವು ಬೆಲ್ಲ ಮಾಡೋದು ಏನೇನು ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ಕೊತೀನಿ ಅಂತ. ಶಾಂಪೂ ಹಾಕ್ಬಿಡ್ತಾರೆ ನಾವು. ಬರೀ ನೀರು ಹಾಕ್ತಾರೆ ಮಾಡಿ. ಶಾಂಪೂ ಹಾಕ್ಬೇಕು. ಚಿನ್ನಗೂ ದಿವ್ಯಾ ಎಣ್ಣೆ ಕಾಯಿಸ್ಬಿಟ್ಟು ಹಚ್ಚಾತಾಳ ನೋಡ್ರಿ. ಆಕೆ ಆ್ಯಕ್ಚುಲಿ ವಿಡಿಯೋ ಮಾಡಿ ನಂಗೆ ಹಾಕಿದ್ಲು. ನಾವು ಡ್ಯೂಟಿ ಹೋದ್ಮೇಲೆ ದಿವ್ಯಾ ಹಚ್ಚಾತಾಳ. ಅವನಿಗೆ ದೊಡ್ಡ ಚಿಂತೆ ನೋಡ್ರಿ. ಎಣ್ಣೆ ಹಚ್ಚಕತ್ತ ತಲೆ ಸ್ನಾನ ಮಾಡಿಸ್ತಾರಂತೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಾನ. ನಂಗೆ ಎಣ್ಣೆ ಹಚ್ಚು ಬಟ್ ತಲೆ ಮೇಲೆ ನೀರು ಹಾಕ್ಬಿಡಕ್ಕ ಅಂತೇಳಿ ನೋಡ್ರಿ ಹೆಂಗೆ ಮಾಡತ್ತಾನ. ಅವನಿಗೆ ತಲೆ ಮೇಲೆ ನೀರು ಹಾಕ್ಬಾರ್ದು ನೋಡ್ರಿ. ಒಟ್ಟು ತಲೆ ಮೇಲೆ ನೀರು ಹಾಕೋದಂದ್ರೆ ಅಳ್ತಾನೆ. ಅದರ ಶಾಂಪು ಹಚ್ಚಿರ್ತೀರ ಅಳ್ತಾನೆ, ಬರೀ ಎಣ್ಣೆ ಹಚ್ಚಿರಿ ಅಳಂಗಿಲ್ರವ. ಅದಕ್ಕೆ ಹೀಗೆ ಸ್ಟಾರ್ಟ್ ಮಾಡೋಣ. ಅಕ್ಕ ನಂಗೆ ನೀರು ಹಾಕ್ಬೇಡ ನೋಡ ಅಂತೇಳಿ ಆಕೆ ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ತಾನು ಹಚ್ಕೊಂಡು ನೋಡ್ರಿ. ಎಣ್ಣೆ ಧನುಷಿಗೂ ಹಚ್ಚಿದ್ಲು. ನೋಡ್ರಿ ಕರಿಬೇವ ಪುಡಿ ಮಾಡಿ ಹಾಕಿರ್ತೀವಿ ಎಣ್ಣೆ ಒಳಗೆ. ನಾವು ಅದು ಮಾಡೇ ಇಟ್ಟಿರ್ತೀವಿ ನೋಡ್ರಿ ಅಡ್ವಾನ್ಸೇ. ಕರಿಬೇವು ಒಣಗಿಸಿ ಕರಿಬೇವ್ದಾಯ್ತು ದಾಸಾಳ ಹೂವಿಂದಾಯ್ತು ಪೌಡ್ರ್ ಮಾಡಿ ಅದರೊಳಗೆ ಎಣ್ಣೆ ಒಳಗೆ ಹಾಕಿ ಇಟ್ಟಿರ್ತೀವಿ. ಇದಿಷ್ಟು ಮಾಡಿ ಅವನಿಗೆ ಹಚ್ಚಿ ಅವನಿಗೆ ಸ್ನಾನ ಮಾಡ್ಸಾತ ನೋಡ್ರಿ. ಬೇವಿನೆಲೆ ಹಾಕ್ಬಿಟ್ಟು ಮಾಡ್ಬೇಕಲ್ಲ ಇವತ್ತು ಸ್ನಾನ, ಹಂಗಾಗಿ ಬೇವಿನೆಲೆ ಇಟ್ಟು ಮಾಡ್ಸಾತ. 3 hours later ಡ್ಯೂಟಿ ಮುಗೀತು ನೋಡ್ರಿ. ಬರ್ರಿ ಮನೆಗೆ ಹೋಗಿ ಟೈಮ್ ಆಗೈತಿ. ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ. ಟೈಮ್ 1:15 ಆಯ್ತು ನೋಡ್ರಿ. ಆ್ಯಕ್ಚುಲಿ ನನಗೆ 12ವರೆಗೆ ಡ್ಯೂಟಿ ಮುಗೀತದ. ಬಟ್ ಕರೆಕ್ಟ್ ನಾ ಬರೋ ಟೈಮಿಗೆ ನೋಡ್ರಿ ಪೇಷಂಟ್ ಬತ್ತು. ಹಂಗಾಗಿ ಆ ಪೇಷಂಟ್ ಜೊತೆ ಹಿಂಗೆ ಮಾಡಿ 1:15 ಬರ್ಬೇಕಾದ್ರೆ ನೋಡ್ರಿ ಬರೋದನ್ನ ದಿವ್ಯಾ ಮಾಡ್ಯಾಳ ನೋಡ್ರಿ. ಬೇವು ಎಲ್ಲ ಮಾಡ್ಯಾಳ, ಬೇವು ಮಾಡ್ಯಾಳ ನೋಡ್ರಿ. ಇಲ್ಲತ್ತು ಮಾಡ್ಯಾಳ ಅಷ್ಟು ನೋಡ್ರಿ. ದೇವ್ರ ಪೂಜೆ ಮಾಡ. ಇಲ್ಲಿ ಇದೇನು ಮಾಡಿ ಹಾಂ ಏನೋ ಸ್ಪೆಷಲ್ ಮಾಡಿ ಅಲ್ಲ ಬೇವು, ಏನೋ ಡ್ರೈ ಫ್ರೂಟ್ಸ್ ಹಾಕಿ ಏನೋ ಕಹಿ ಸಿಹಿ ಎಲ್ಲ ಹಾಕಿ ಮಿಕ್ಸ್ ಮಾಡ ನೋಡ್ರಿ. ಇಲ್ಲಿ ನೋಡ್ರಿ ಬೇವು ಮಾಡಿಟ್ಟಾಳ. ಏನೇನು ಹಾಕಿ ಬೇವು ಒಳಗೆ ಬೇವಿನ ಹೂವು, ಮಾವಿನಕಾಯಿ ಕಟ್ ಮಾಡಿ ಹಾಕೈತಿ, ಬೆಲ್ಲ, ಮತ್ತೇನು ಹಾಕಿ ಆಯ್ತಲ್ಲ ದ್ರಾಕ್ಷಿ, ಪುಟಾಣಿ ಪೌಡ್ರ್, ದ್ರಾಕ್ಷಿ, ಏಲಕ್ಕಿ ಹಾಕಿ ಮಾಡ್ಯಾಳ ನೋಡ್ರಿ. ಇಕ್ಕಿ ನೋಡಿ ಶೀಜು. ಇವಾಗ ನೋಡ್ರಿ ಎಣ್ಣೆ ಸ್ನಾನ ಮಾಡ್ಯಾರ ಮುಂಜಾನೆ. ಜಕ ಮಾಡ್ದಿ. ಯುಗಾದಿ ಹೇಳ ಎಲ್ಲರಿಗೆ ಹ್ಯಾಪಿ ಯುಗಾದಿ ಹೇಳ. ಹ್ಯಾಪಿ ಯುಗಾದಿ. ಸೇಮ್ ಟು. ನೀನೇ ಎಲ್ಲ ಹೇಳ್ಬಿಡ್ತಿ. ಎರಡು ಹೊಸ ವರ್ಷ ಶುಭಾಶಯಗಳು ತಿಳ್ಬೇಕು. ಈ ಕಡೆ ಭಾಳ ಹೇಳು. ಬೇವು ಕುಡಿಯತ್ತ ನೋಡ್ರಿ ಚಿನ್ನು. ನಾವು ಕುಡಿಯೋದು ಚಿನ್ನು ಕುಡಿಬೇಕಪ್ಪ. ಇದು ಬೇವು ಕಹಿ ಐತೆ ಅಂತಾರ. ಬಟ್ ನೋಡ್ರಿ ಕಹಿ ಸಿಹಿ ಎರಡೂ ಬೇಕು ಜೀವನದಾಗ. ಹಾಗಾಗಿ ಎರಡೂ ಮಿಕ್ಸ್ ಮಾಡೇ ಮಾಡೋದು ಬೇವು ಬೆಲ್ಲ. ಬರೀ ಬೇವು ಬೆಲ್ಲ ಕುಡಿ. ಮತ್ತು ಎಲ್ಲರಿಗೆ 1 ಸೆಕೆಂಡ್ ವಿಶ್ ಹ್ಯಾಪಿ ಯುಗಾದಿ ನೋಡ್ರಿ.
ಡ್ಯೂಟಿಯಿಂದ ಬಂದು ನೋಡ್ರಿ ಸ್ವಲ್ಪ ಹೊತ್ತು ಚಿನ್ನ ಕೂಡ ಇದು ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ದೆ ನೋಡ್ರಿ. ಮಲ್ಕೊಂಡಕ್ಕೆ ಎಷ್ಟೊತ್ತು ಸಂಡೇ ಇತ್ತಲೇ ಹಂಗೂ ಜಲ್ದಿ ಬಂದಿದ್ವಿ. ಮಲ್ಕೊಂಡು ಈಗ ಜಸ್ಟ್ ಇದೀವಿ ನೋಡ್ರಿ. 1-2 ತಾಸು ಮಲ್ಕೊಂಬಿಟ್ಟಿರಿ. ಬಂದು 2:30-3 ಗಂಟೆಗೆ ಮಲ್ಕೊಂಡು ಈಗ 4 ಗಂಟೆ ಆಯ್ತು ನೋಡ್ರಿ. ಈಗ ಎದ್ದೀನಿ. ಬರೀ ಊಟ ಮೇಡಮ್ ನಮ್ಮ ಮನೆಯವ್ರು ಬಂದಾರ ಮೆಸ್ಸಿಂದ ಜಲ್ದಿ ಬರ್ತಾರೆ ನೋಡ್ರಿ. ಸಂಡೇ ಇತ್ತು ನೋಡ್ರಿ. ಸಂಡೇ ಸ್ಪೆಷಲ್ ಮೆಸ್ ಒಳಗೆ ಏನೇನು ಮಾಡ್ಯಾರ ಅಂತೇಳಿ ಹುಗ್ಗಿ ಮಾಡ್ಯಾರ ನೋಡ್ರಿ. ಹುಗ್ಗಿ, ಬದ್ನಿಕಾಯಿ ಪಲ್ಯ, ಆಮೇಲೆ ಉಸಲಿ ಪಲ್ಯ. ಬರೀ ಎಲ್ಲರೂ ಊಟ ಮಾಡಮ್. ಯುಗಾದಿ ಸ್ಪೆಷಲ್ ಹುಗ್ಗಿ, ಆಮೇಲೆ ಸಂಡೇನೂ ಸ್ವೀಟ್ ಮಾಡ್ತಾರೆ ಅವರು. ಬಟ್ ಯುಗಾದಿನೂ ಐತಿ, ಎರಡೂ ಬಂತೇಳಿ ಹುಗ್ಗಿ ಮಾಡ್ಯಾರ ನೋಡ್ರಿ. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಇಷ್ಟೊತ್ತ ನೋಡ್ರಿ ಕಸ ಅದೆಲ್ಲ ಮಾಡ್ಕೊಂಡೆ. ಕಸ ಅಂದರೆ ವರ್ಷಿದ ಕಸ ಹೊಡ್ಕೊಂಡೆ. ಕೆಳಗಡೆ ಸ್ವಲ್ಪ ಗಲೀಜಾಗಿತ್ತು ನೋಡ್ರಿ. ಅಲ್ಲಿಷ್ಟು ಕಸ ಹೊಡ್ಕೊಂಡು ರಂಗೋಲಿ ಹಾಕಿ ಬಂದೆ. ಈ ಸ್ವಲ್ಪ ಹೊರಗೆ ಹೋಗ್ಬೇಕಂತ ಮಾಡಿ ನೋಡ್ರಿ. ದೇವ್ರಿಗೆ ಹೋಗ್ಬೇಕಂತ ಇವಾಗ ಯುಗಾದಿ ಬೇರೆ ಐತಿ, ಸಂಡೇ ಐತಿ. ನಮ್ಮ ಮನೆಯವ್ರು ಫ್ರೀ ಇದ್ದಾರೆ ನೋಡ್ರಿ. ಅದಕ್ಕೆ ಸ್ವಲ್ಪ ಸಾರಿ ಹಾಕ್ಕೊಂಡಿಲ್ಲ. ಸಾರಿ ಹಾಕ್ಕೊಂಡ್ಬಿಟ್ಟು ಹೋಗಿ ದೇವ್ರ ನಮಸ್ಕಾರ ಮಾಡಿಬಿಟ್ಟು ಹಾಗೆ ಬರುವಾಗ ಶಾಪಿಂಗ್ ಮಾಡ್ಕೊಂಬರ್ಬೇಕತ್ತೆ. ಅಂದರೆ ಶಾಪಿಂಗ್ ಅಂದರೆ ಮನೆ ಸತಿ ತರ್ಬೇಕು ನೋಡ್ರಿ. ಸ್ವಲ್ಪ ಅದು ಇದೆಲ್ಲ ತರೋದೈತಿ. ಮತ್ತು ನಾಳೆ ಆದ್ರೆ ಅವ್ರು ಇರಂಗಿಲ್ಲ, ಮತ್ತು ಮೈಸೂರಾಗಿರ್ತಾರೆ ಅಂತೇಳಿ. ಇದೊಂದು ಹೇಳ್ಬೇಕಂದ್ರೆ ನೋಡ್ರಿ, ಇದೊಂದು ನಂದು ನೈಟ್ ಡ್ರೆಸ್ ನೋಡ್ರಿ. ಇದ್ರೊಳಗೆ ಫ್ಲಿಪ್ಕಾರ್ಟ್ನ ತರಿಸೀನಿ. ಮಸ್ತ್ ಐತಿ. ಇದನ್ನೊಂದು ಲಾಗ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಒಂದು ಶಾಪಿಂಗ್ ಲಾಗ್ ಅದಾವ, ಅದ್ರೊಳಗೆ ಆ್ಯಡ್ ಮಾಡ್ಬೇಕಂತೇಳಿ ಬಿಟ್ಟಿನಿ. ಅದ್ರಾಗ ಹಾಕ್ತೀನಿ. ಯಾರಿಗೆ ಲಿಂಕ್ ಬೇಕಾದ್ರೆ ಅದ್ರೊಳಗೆ ಕೊಡ್ತೀನಿ ಅಂತ. ಮಸ್ತ್ ಐತೆ ನೋಡಿ. ಫುಲ್ ಕಂಫರ್ಟೇಬಲ್ ಐತಿ. ಕಾಟನ್ ಐತಿ. 500 ರೂಪೀಸ್ ಸಮಥಿಂಗ್ ಏನೋ ಐತಿ. ಬರೀ ರೆಡಿ ಆಗಿಬಿಟ್ಟು ಇದಕ್ಕೆ ಹೋಗಮಂತ ಸ್ವಲ್ಪ ಮಾರ್ಕೆಟಿಗೆ. ಆಮೇಲೆ ದೇವ್ರಿಗೆ ಇಷ್ಟು ನಮಸ್ಕಾರ ಮಾಡ್ಬರ್ಬಂತ ನೋಡ್ರಿ. ಸಿಂಪಲ್ ಆಗಿ ಒಂದು ಸಾರಿ ಹಾಕ್ಕೊಂಡು ರೆಡಿ ಆಗಿನಿ. ಮೊನ್ನೆ ಯುಗಾದಿಗೆ ಫೋಟೋಶೂಟ್ ಮಾಡಿದ್ನಲ್ಲ, ಹಂಗಾಗಿ ಬಾರಿ ಏನು ಇಲ್ಕಲ್ ಸಾರಿ ಅವು ಏನು ಹಾಕೋಬೇಕಂದ್ರೆ ಟ್ರೆಡಿಷ್ನಲ್. ಬಟ್ ಬ್ಯಾಸರ ಆಗೈತೆ ನೋಡ್ರಿ, ಟೈಮ್ ಭಾಳ ಆಗ್ಯದ ಅಂತೇಳಿ ನೋಡ್ರಿ. ಚಿನ್ನನು ನೋಡಿ ಏನು ಹೊಸ ಡ್ರೆಸ್ ಹಾಕೊಂಡು ಮೊನ್ನೆ ತಗೊಂಡಿದ್ವಿ. ಹೆಂಗೋ ಯುಗಾದಿ ಇತ್ತಲ್ಲ ಇವತ್ತ ಹೊಸ ಡ್ರೆಸ್ ಹಾಕಿ ನೋಡಿ ಚಿನ್ನ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ನೀನು ಹೇಳಪ್ಪ. 3 ಮಂದಿ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಡ್ರಿ ಹೋಗಮೇನ್ ಗುಡಿ ಹೋಗಂಬರ್. ನಿಮ್ಗೂ ದರ್ಶನ ಮಾಡಿಸ್ತೀನಿ. ಸಿದ್ದೇಶ್ವರ ಗುಡಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಇಲ್ಲೇ ಲಿಂಗದ ಗುಡಿಗೆ ಬಂದ್ವಿ ನೋಡ್ರಿ. ಅಲ್ಲಿ ಹೋಗಿದ್ವಿ ಆ ಸಲ. ಇಲ್ಲಿ ಲಿಂಗದ ಗುಡಿಗೆ ಶಿವರಾತ್ರಿಗೆ ಅಷ್ಟೇ ಬರ್ತಿದ್ವಲ್ಲ. ಇವತ್ತು ಹೋಗ್ಬೇಕು. ಲಾಸ್ಟ್ ಟೈಮ್ ಹೋಗೋದು ಆಗಲಿಲ್ಲ ಅಂತೇಳಿ ಲಿಂಗದ ಗುಡಿಗೆ ಬಂದ್ವಿ ನೋಡ್ರಿ. ಫೋನಪ್ಪ ಸಿದ್ದೇಶ್ವರ ಗುಡಿಗೆ ಹೋಗಿವಲ್ಲ, ಈ ಲಿಂಗದ ಗುಡಿಗೆ ಹೋಗಮೇಲೆ ಇಲ್ಲಿ ಒಟ್ಟ ಬಂದಿಲ್ಲ. ಲಾಸ್ಟ್ ಟೈಮ್ ಬರಲಿಲ್ಲ. ಶಿವರಾತ್ರಿ ಗದ್ದಲು ಭಾಳ ಆಯ್ತು ಅಂತ ಹೇಳಿ. ದೇವ್ರೇ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ. ಅದು ಬಿಡ್ಕೋಬೇಕು. ಏನು ಬಿಡ್ಕೋಬೇಕು? ಆಯ್ತಾ? ಲಿಂಗದ ಗುಡಿಗೆ ಹೋಗಿ ದರ್ಶನ ತಗೊಂಡು ಬಂದ್ವಿ ನೋಡ್ರಿ. ನೆಕ್ಸ್ಟ್ ಇನ್ನು ಸಂಡೇ ಐತ್ಲ, ಮೆಸ್ ಸೂಟಿ ಐತಿ. ಅದಕ್ಕೆ ಇಲ್ಲೇ ಎಲ್ಲರೂ ಹೊರಗೆ ಏನಾರ ತಿಂದು ಹೋಗ್ಬೇಕಂತ ಹೊಂಟಿವಿ ನೋಡ್ರಿ. ಏನಾರ ಟಿಫನರ ಆಗಲಿ ಊಟಾರ ಆಗಲಿ ಅಂತ ನೋಡಂಬರಿ. ಎಲ್ಲಿ ಹೋಗ್ಬೇಕಂತ ನಾ ಐಡಿಯಾ ಇಲ್ಲ. ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ. ಸ್ಟೇಷನ್ ರೋಡಿ ಕಡೆ ಹೊಂಟಿವಿ ನೋಡ್ರಿ. ಈ ಸೈಡ್ ಯಾವ ಹೋಟೆಲ್ ಓಪನಿಂಗ್ ಯಾವ ನೋಡುವ ಅಂತೇಳಿ, ಹೊಸ ಹೋಟ್ಲಿಗೆ ಎಲ್ಲ ಹೋಗುವಂತೇಳಿ. ಚಾಟ್ಸ್ ಏನಾರ ತಿನ್ಬೇಕಂದ್ವಿ. ಸುಮ್ಮನೆ ಈಗ ಥ್ರೋಟ್ ಇನ್ಫೆಕ್ಷನ್ ಈಗ ಅದು ಇದು ಆಗುತ್ತೆ. ಲಾಸ್ಟ್ ಟೈಮ್ನೇ ಮಾಡಿ ಟಾನ್ಸಿಸ್ ಆಗಿ ಪ್ರಾಬ್ಲಮ್ ಆಗಿತ್ತಲ್ಲ, ಹಾಗಾಗಿ ಎಲ್ಲೆಲ್ಲಿ ಆಯಿಲ್ ಫುಡ್ ತಿನ್ನೋದು. ಸುಮ್ಮನೆ ಏನಾರ ಟಿಫನ್ ಅದು ಏನಾರ ಮಾಡಿದ್ರೆ ಆಯಿತು, ಇಲ್ಲಾಂದ್ರೆ ಊಟನೇ ಮಾಡಿದ್ರೆ ಅಂತೇಳಿ ಹೊಂಟಿವಿ. ಬಟ್ ಇಲ್ಲಿ ಯಾವ ಹೋಟೆಲೇ ಇದು ನೋಡ್ರಿ, ರೆಸ್ಟೋರೆಂಟ್ ಇದ್ದು ಸುಮ್ಮನೆ ಅಲ್ಲಕ್ಕೆ ಹೋಗೋದು. ಇಬ್ಬರೇ ಇದ್ವಲ್ಲ, ದಿವ್ಯ ಅದಿದ್ರೆ ಚಲೋ ಆಗುತ್ತೆ. ಅದಕ್ಕೆ ರಿಟರ್ನ್ ಇಲ್ಲಿ ನಮ್ಮ ಈ ಏರಿಯಾ ಹಾಸಿ ಈ ಕಡೆ ಹೊಂಟಿದೆ ನೋಡ್ರಿ. ಇಲ್ಲಿ ಇಬ್ರಾಹಿಂ ರೋಜಾ ಟೈಪ್ ಕಡೆ ಬಂದಿವಿ. ಇಲ್ಲಿ ನೋಡ್ರಿ ಲೈಟಿಂಗ್ಸ್ ಎಷ್ಟು ಮಸ್ತ್ ಮಾಡ್ಯಾರ. ನೈಟ್ ಟೈಮ್ ಅಂದ್ರೆ ಫುಲ್ ಹೆಂಗೆ ಕಾಣಾಕತ್ತೈತಿ. ನಾಳೆ ನೋಡ್ರಿ ರಂಜಾನ್ ಹಬ್ಬಕ್ಕೆ ಇಷ್ಟು ಗದ್ದಲ ಐತಿ. ಮುಂದೆ ಹೋಗ್ತಾ ಹೋಗ್ತಾ ನೋಡಾಕತ್ರಿ ಫುಲ್ಲು ರಶ್ ಅಂದ್ರೆ ರಶ್ ಐತಿ ನೋಡ್ರಿ. ಲೈಟಿಂಗ್ಸ್ ಮಾತ್ರ ಮಸ್ತ್ ಕಾಣಾಕತ್ತ ನೋಡ್ರಿ. ಫುಲ್ ಏರಿಯಾ ಫುಲ್ ಕವರ್ ಮಾಡ್ಯಾರ. ಭಾರಿ ಕಾಣಾತ್ತದ್ರಿ ಈವ್ನಿಂಗ್ ಟೈಮ್. ಅದ್ರೊಳಗೆ ಅವ್ರ ಹಬ್ಬ ಅಂದ್ರೆ ಹಬ್ಬ ನೋಡ್ರಿ, ಫುಲ್ ಜೋರು ಮಾಡ್ತಾರೆ. ವರ್ಷಕ್ಕೆ ಒಂದೇ ಹಬ್ಬ ಜೋರು ಮಾಡೋದು ಅಂದ್ರೆ ಅವರು 1 ಮಂತ್ ರೋಜಾ ಇದ್ಬಿಟ್ಟು ಅಂದರೂ ಕಷ್ಟನೇ ನೋಡ್ರಿ. 1 ತಿಂಗಳು ಪೂರ್ತಿ ನೀರು ಕುಡಿಲಾರೆ ಏನೂ ಕುಡಿಲಾರ ಇರೋದು ಅಂದ್ರೆ. ಬಟ್ ಹೋಲ್ ಡೇ ಎಲ್ಲ ತಿನ್ನಲಾರೆ ಬಿಡ್ಬೋದು. ಬಟ್ ನೀರು ಕುಡ್ಲಾ ಇರೋದು ಅಂದ್ರೆ ಭಾಳ ಕಷ್ಟ. ಅದ್ರ ಇಂಥ ಬಿಸಿ ಬಿಸಿ ಬಿಸಿಲೊಳಗೆ ಆಗಂಗೆ ಇಲ್ಲ ನೋಡ್ರಿ. ಅದ್ರೊಳಗೆ ನೋಡ್ರಿ ರಂಜಾನ್ ಜಾಸ್ತಿ ಟೈಮ್ನೇ ನೋಡ್ರಿ ರೋಜಾ ಇದ್ದಾಗೆ ಇದ್ರಾಗೆ ಬರ್ತೈತೆ ನೋಡ್ರಿ. ಇದು ಸಮ್ಮರ್ ಒಳಗೆ ಬರ್ತೈತಿ.
ನೋಡ್ರಿ ಎಷ್ಟು ರಶ್ ಐತಿ, ಫುಲ್ ಒಂದು ಜಾತ್ರೆ ಆಗೈತಿ. ನಾಳೆ ಐತಿ ರಂಜಾನ, ಬಟ್ ಇವತ್ತೇ ಫುಲ್ ರಶ್ ಅಂದ್ರೆ ರಶ್ ಆಗಿತ್ತು ನೋಡ್ರಿ. ಟ್ರಾಫಿಕ್ ಜಾಮೇ ಆಯ್ತು ನಾವು ರೂಢಿಗೆದು. ಇಲ್ಲಿ ಮಸೂತಿಗದು ಎಷ್ಟು ಚಂದ ಲೈಟ್ ಹಾಕ್ಯಾರ, ಲೈಟಿಂಗ್ಸ್ ಅಂತೂ ಭಾರಿ ಇದು ನೋಡ್ರಿ. ನಾವು ಯಾಕಡೆ ರೌಂಡ್ ಹಾಕೊಂಡು ಹೋಗ್ಬೇಕಂತ ಈ ಸೈಡ್ ಬಂದ್ವಿ, ಇಲ್ಲಿ ಬಂದಂದ್ರೆ ಫುಲ್ಲು ರಶ್ ಇತ್ತು. ಇಲ್ಲಿಂದನೇ ಹ್ಯಾಶ್ ಹೋದ್ರಾಯ್ತು ಬಿಡು, ಅಲ್ಲೇ ಮನೆ ಹತ್ರನೇ ಎಲ್ಲರೂ ಹೋದ್ರಾಯ್ತು ಹೋಟೆಲ್ಗೆ ತಂದ್ಕೊಂಡು ಆ ಕಡೆ ಹೋಗಲೇ ಇಲ್ಲ, ಈ ಕಡೆ ಬಂದಿವಿ ನೋಡ್ರಿ ನಾವು. ಈ ಕಡೆ ಸೈಡ್ ನೋಡ್ರಿ ಮಸೂತಿಗದು ಎಷ್ಟು ಚಂದ ಲೈಟ್ಸ್ ಹಾಕ್ಯಾರ, ಲೈಟ್ಸ್ ಅಂತೂ ಭಾರಿ ಕಾಣತಿತ್ತು ನೋಡ್ರಿ. ಕಲರ್ ಲೈಟ್ ಎಷ್ಟು ಚಂದ ಕಾಣತಿದ್ದು. ಅದಕ್ಕೆ ಒಂದು ಕ್ಲಿಪ್ ಇರಲಿ ಅಂತ ಅದೊಂದು ವೀಡಿಯೋ ಮಾಡ್ಕೊಂಡೆ ನೋಡ್ರಿ. ಫುಲ್ ಲೈಟಿಂಗ್ಸ್ ಎಲ್ಲ ಮಸ್ತ್ ಕಾಣತಿದ್ದು ನೋಡ್ರಿ. ಮೇಲ್ಗಡೆ ಎಲ್ಲ ಅದ್ರಾಗ ಬ್ಲೂ ಕಲರ್ ಗ್ರೀನ್ ಕಲರ್ ಲೈಟ್ ಹಾಕಿಬಿಟ್ಟಾರ, ಭಾರಿ ಕಾಣತಿದ್ದು ನೋಡ್ರಿ ಲುಕ್ಕಾಗಿ. ಈ ಕಡೆನೂ ಫುಲ್ ಐತಿ. ಬರ್ರಿ ನೋಡು, ಹೋಗ್ತಾ ಅಲ್ಲೇ ಯಾವುದೇ ಹೋಟೆಲ್, ಇಲ್ಲಿ ನಮ್ಮ ಸೈಡ್ ಯಾವುದೇ ಹೋಟೆಲ್ ಬಂತಂದ್ರೆ ಅಲ್ಲೇ ಏನರ ತಿಂದು ಹೋಗ್ಬಿಟ್ರೆ ಆಯ್ತು ಅಂತೇಳಿ ಈ ಕಡೆ ಹೊಂಟಿ ನೋಡ್ರಿ ಮತ್ತೆ ವಾಪಸ್. ಗಾಂಧಿ ಚೌಕ್ ಎಲ್ಲ ಸುತ್ತರದು. ಮತ್ತು ಉಡುಪಿ ಸಾಗರ್ ಹೋಟೆಲ್ಗೆ MR ಹೋಟೆಲ್ ಬಾಜು ನೋಡ್ರಿ, ಈಗ LBS ಮಾರ್ಕೆಟ್ ಗಾಂಧಿ ಚೌಕ ಐತ್ಲ, ಅಲ್ಲಿ ಬಂದ್ವಿ. ತಿನ್ನಪ್ಪು ಬಡ ತಿನ್ನು, 10 ಗಂಟೆಗೆ ಇಲ್ಲಿ ತಿನ್ಬೇಕಾದ್ರೆ ಲೇಟ್ ಹಾಕೋದು. ಅಡ್ಡಾಡಿ ಲಾಸ್ಟಿಗೆ ಉಡುಪಿ ಸಾಗರ್ ಬಂದಿ ನೋಡ್ರಿ. ಇಲ್ಲಿ ಧನುಷ್ ಬಂದು ಜಾಯ್ನ್ ಆಗ್ಯಾನ. ಇಡ್ಲಿ ತಿನ್ಸಾತಾರ, ಇಡ್ಲಿ ಆರ್ಡ್ರ್ ಮಾಡಿದ್ರು. ನಾ ಗೋಬಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡ್ಯ ನೋಡ್ರಿ ಧನುಷ್. ಸೂಪ್ ನೋಡಿ ನಾರ್ತ್ ಅಲ್ಲಿ ಮಾಡಿವಿ ನಾವು, ಇನ್ನೂ ಬಂದಿಲ್ಲ. ಅಡ್ವಾನ್ಸ್ ಸೂಪ್ ಕಳ್ಸ್ಯಾರ ಅವರು, ಅದು ಬಂದ ಮ್ಯಾಗೆ ಅದನ್ನೂ ವಿಡಿಯೋ ಮಾಡ್ತೀನಿ ಅಂತ. ನಾರ್ತ್ ಅಲ್ಲಿ ಬಂತು ನೋಡ್ರಿ. ಫಸ್ಟ್ ಒನ್ ನೋಡ್ರಿ ಸೂಪ್ ಕೊಟ್ಟಿರ್ತಾರೆ, ಇಲ್ಲಿ ಐತೆ ನೋಡು ಸೂಪ. ನೆಕ್ಸ್ಟ್ ಬಟರ್ ರೋಟಿ ಬರ್ತಾವೆ, ಅದ್ರಾಗ ಎಷ್ಟು 2 ರೋಟಿ ಬರ್ತಾವೆ. ಬಟಾಟಿ ಬಾಜಿ ಐತಿ, ಆಮೇಲೆ ಇದೊಂದು ಥರ ಬಾಜಿ ಐತಿ ನೋಡ್ರಿ. ಆಮೇಲೆ ಪನ್ನೀರ್ ಐತಿ, ಪಾಲಕ್ ಪನ್ನೀರ್ ಐತಿ. ಆಮೇಲೆ ಸ್ವೀಟ್ ನೋಡ್ರಿ, ಜಾಮೂನ್ ಕೊಟ್ಟಿರ್ತಾರೆ, ಉಪ್ಪಿನಕಾಯಿ ಮತ್ತು ಫ್ರೂಟ್ ಸಲಾಡ್ ಕೊಟ್ಟಾರ ನೋಡ್ರಿ ಅದ್ರ, ಮತ್ತು ಮೊಸರು. ಮಸ್ತ್ ಐತೆ ನೋಡ್ರಿ. 170 ರೂಪೀಸ್ಗೆ ಟೋಟಲ್ ಆಗಿ ಬರ್ತೈತಿ. ಧನುಷನ್ ರೈಸ್ ಬತ್ತು ನೋಡಿ. ಏನಿರ್ಲಿಕ್ಕಂದ್ರೂ ಅವ್ನಿಗೆ ರೈಸ್ ಬೇಕು. ಯಾವುದಿದು ಯಾವ ರೈಸ? ಹಂಡಿ ಬಿರಿಯಾನಿ ಐತೆ ನೋಡ್ರಿ. ಊಟ ಎಲ್ಲ ಆಯ್ತು ನೋಡ್ರಿ. ಲಾಸ್ಟಿಗೆ ಒಂದು ಆರೆಂಜ್ ಒಂದು ಆ್ಯಪಲ್ ಜ್ಯೂಸ್ ತರಿಸಿವಿ. ಚಿನ್ನಕ್ಕೆ ಜ್ಯೂಸ್ ಅಂದ್ರೆ ಸಾಕು ನೋಡ್ರಿ. ಏನೂ ತಿನ್ನಲಿಲ್ಲ, ಇಡ್ಲಿ ತಿನ್ನಲಿಲ್ಲ, ಏನೂ ತಿನ್ನಲಿಲ್ಲ ನೋಡ್ರಿ ಅವ್ನು. ಅದಕ್ಕೆ ಜ್ಯೂಸ್ ತರಿಸಿವಿ ಕಡೆಗೆ ಅವನಿಗೆ. ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಹೊಂಟಿ ನೋಡ್ರಿ. ರಾತ್ರಿ 11ಗೆ ಟೈಮ್, ಫುಲ್ ರಶ್ ಇತ್ತು ನೋಡ್ರಿ ಗಾಂಧಿ ಚೌಕ್ನಾಗ. ಅಲ್ಲಿಂದ ಈ ಕಡೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ರಶ್ ಕಡಿಮೆ ಇತ್ತು. ಆ ಕಡೆ ಅಂತೂ ಫುಲ್ ರಶ್ ಅಂದ್ರೆ ರಶ್ ಇತ್ತು ನೋಡ್ರಿ, ಅಷ್ಟು ರಶ್ ಇತ್ತು. ರಂಜಾನ್ ಹಬ್ಬದ ದಿನ 12 ತನಕ 12-1 ತನಕ ಇರ್ತದತ್ತು ನೋಡ್ರಿ. ನಮ್ಮ ಮಾರ್ಕೆಟ್ನಾಗ ಎಷ್ಟು ರಶ್ ಐತಿ. ಬಟ್ಟೆ ಅಂಗಡಿ, ಆಮೇಲೆ ಶೂಸ್, ಚಪ್ಪಲ್ ಅಂಗಡಿ ಅಂತೂ ಫುಲ್ ರಶ್ ಇತ್ತು ಆ ಕಡೆ. ಇನ್ನು ಇಲ್ಲೊಂದು ಅಷ್ಟಿಲ್ಲ. ಗಾಂಧಿ ಚೌಕ್ ಅಂತೂ ಜನನೇ ಜನ ನೋಡ್ರಿ. ಇದನ್ನೇ ಕಾಣಲಾಗಿತ್ತು, ಫುಲ್ ರೋಡೇ ಅಷ್ಟು ಜನ ಇದ್ರು ನೋಡ್ರಿ. ನಾವು ಊಟ ಮುಗಿಸಿ ಮನೆಗೆ ಹೊಂಟೆ. ಬರ್ರಿ ಮನೆಗೆ ಹೋಗೋಣ, ಸಿಗ್ತೀನಿ ನೆಕ್ಸ್ಟ್. ಈ ಸೈಡ್ ನೋಡ್ರಿ ಎಷ್ಟು ಖಾಲಿ ಐತಿ. ಈ ಕಡೆ ಯಾವುದು ಇಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಇಲ್ಲದ, ಹಾಗಾಗಿ ಅದನ್ನೂ ಆಯ್ತು. ಫುಲ್ ಮಾರ್ಕೆಟ್ನಾಗ ಐತಿ, ಇಲ್ಲೇನು ಜಾಸ್ತಿ ಜನನೇ ಇಲ್ಲ. ಮುಂದೋಗಿ ಹೊರಗೆ ಹೋಗಿ ಬಂದ್ವಿ ನೋಡ್ರಿ. ತಿರುಗಿ ಎಷ್ಟು ಟೈಮ್ 11:30 ಆಗತ್ತು. ಲೇಟೇ ಆಯಿತು ಬರ್ಬೇಕಾದ್ರೆ ನೋಡ್ರಿ. ಹೊರಗೆ ನೋಡಿದ್ರಲ್ಲ ಮಾರ್ಕೆಟ್ನಾಗ ಇಷ್ಟು ರಶ್ ಇತ್ತು. ರಂಜಾನ್ ಹಬ್ಬದ ರಾತ್ರಿ ಬಂದಿರ್ತಾನೆ ಇಷ್ಟು ಇರ್ತೈತೆ. ಆ್ಯಕ್ಚುಲಿ ನೋಡಿದ್ದಿಲ್ಲ ನೋಡ್ರಿ, ಇವತ್ತೇ ಫಸ್ಟ್ ನೋಡೀನಿ. LBS ಮಾರ್ಕೆಟ್ನಾಗ ಅಂದ್ರೆ ಫುಲ್ಲು ಜನ ಅಂದ್ರೆ ಜನ. ಶೂಸು ಚಪ್ಪಲ್ ಅದೇ ಬರೇ 100 ರೂಪಾಯಿನಾಗ ಕೊಡತ್ತಾರ. ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಶೂಸ್ ಹತ್ರನೇ ನೋಡ್ರಿ ಫುಲ್ಲು ಜನ ಇದ್ದರು. ಅಂದ್ರೆ ರಶ್ ಅಂದ್ರೆ ರಶ್ ಇತ್ತು. ರೋಡ್ಗೆ ಆಬ್ರತನ ಅಂದರು. ಅಲ್ಲೋಗಿ ಮಾರ್ಕೆಟ್ನಾಗ ಈ ಕಡೆ ಫುಲ್ ಎಲ್ಲ ಕಡೆನೂ ಇನ್ನು ಶಾಪಿಂಗ್ ಮಾಡೋರೇ ಜಾಸ್ತಿ ಆಗ್ಯಾರ. ರಂಜಾನ್ ಹಬ್ಬದ ಜೋರು ಐತೆ ನೋಡ್ರಿ. ಅದ್ರಾಗ 2 ಹಬ್ಬ ಸೇಮ್ ಬಂದವು. ನಾಳೆ ಯುಗಾದಿ ಇವತ್ತು, ನಾಳೆ ರಂಜಾನ್. ಹಾಗಾಗಿ ನಾಳೆನೂ ಬ್ರದರ್ ಕರ್ದಾರ, ಅಲ್ಲಿಂದ ಹೋಗ್ಬೇಕು. ಡ್ಯೂಟಿ ಒಂದು ಐತಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡೋ ಮತ್ತೆ ಮಲ್ಕೊಳ್ಳೋ ಟೈಮ್ ಆಯ್ತು ನೋಡ್ರಿ. ಈಗ ಎಷ್ಟು 12:30 ಆಗೋಯ್ತು. ಲೇಟ್ ಆಯ್ತು ನೋಡ್ರಿ. ಅಲ್ಲಿ ಮಾರ್ಕೆಟ್ ಅಂದ್ರೆ ಇದಕ್ಕೆ ಹೋಗಿ ಬಂದ್ವಲ್ಲ, ಗುಡಿಗೆ ಹೋಗಿ ಬಂದು ಅಲ್ಲಿಂದ ಲೇಟ್ ಆಯ್ತು ನೋಡ್ರಿ. ಟೈಮ್ 12:30 ಆಯಿತು. ಡೈಲಿ ಅದೇ ಟೈಮ್ ಆಗುತ್ತೆ. ಎಷ್ಟು ಜಲ್ದಿ ಮಲ್ಕೋಬೇಕಂತೀವಿ. ಮತ್ತೆ 12:30 1 ಗಂಟೆನೇ ಆಗುತ್ತೆ ನೋಡ್ರಿ. ಚಿನ್ನೂ ನಮ್ಮ ಜೊತೆ ಮಲ್ಕೊಳ್ಳೋದೇ ಇಲ್ಲ. ಅದರ ಸ್ಕೂಲ್ ಬೇರೆ ಇಲ್ಲ ನೋಡ್ರಿ ಅವನಿಗೆ. ಮತ್ತು ಸಾರಿ ಚೇಂಜ್ ಮಾಡಿ ನೋಡ್ರಿ. ಸಾರಿ ಹಾಕೊಂಡಾಗ ಅಂದ್ರೆ ಫುಲ್ ಅನ್ಕಂಫರ್ಟೇಬಲ್ ಫೀಲ್ ಇರ್ತದೆ. ಅದ್ರಾಗ ಸ್ವಲ್ಪ ದಡಿ ಸಾರಿ ಇದ್ದು ಅಂದ್ರೆ ತೀರಾ ನೋಡ್ರಿ. ನಾ ಇವು ಸ್ವಲ್ಪ ಇದು ಒಂದು ಚಲೋ ಲೈಟ್ ವೇಟ್ ಇದ್ದು ಅಂದ್ರೆ ಬರೀ ನೇನು ಮುಳ್ಕೊಂಡ್ಬಿಡ್ತೀನಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ನೋಡಿ ಸ್ಟಾರ್ಟ್ ಆಯ್ತು ನೋಡ್ರಿ ಒಂದು. ಓಕೆ ಬಾಯ್, ಗುಡ್ ನೈಟ್.